ನಾನು ಖುಷಿಯಾಗಿದ್ದು ನಮ್ಮ ಕನ್ನಡಿಗರ ಪವರ್ ಯಾವ ತರ ಇದೆ ಅಂತ ಅವ್ನು ಕೈ ಕುಡಿತ तुमचे तर केलो रोम ತೆಗಿದೆ ಇದ್ದಾರೆ ನಮ್ದು ನೋಡಿ ಲಿಕ್ವಿಡ್ ಎಲ್ಲ ಚೇಂಜ್ ಮಾಡಿದ್ರು ಅವರು ಲಿಕ್ವಿಡ್ ಎಲ್ಲ ಚೇಂಜ್ ಮಾಡಿ ಪಕ್ಕ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದಾರೆ ಚೈನ್ ಕಟ್ಲಿಕ್ಕೆ ಇಸ್ಲಾಗಲ್ಲ ನೋಡಿ ಇಂಕೆಲ್ಲ ಬೇರೆ ಹಾಕ್ತಾ ಇದ್ದಾರೆ ಸಾಕು ಕಾಸ್ಟ್ಲಿ ಕಲರ್ ಎಲ್ಲ ಬೀಳುವಾಗ ಹಾರ್ಟ್ ಇಲ್ಲ ದುಃಖದ ಇದೆ ಸಿಗ ಹೇಗಲಿ ಅಮ್ಮಿ ನರ್ಲೆ ತೆಲಗಲಿ ಮಾತ ನರ್ಲೆ ತೆಲಗಲಿ बेस्ट एक्टिंग करते हैं तो Alexa, we make in our language only. ಸ್ವಲ್ಪ ಯುನಿಕ್ ಆಗಿ ಮಾಡ್ತೇನೆ ಅಂತ ಹೇಳಿದ್ರು, ನೋಡಬೇಕು ಯಾವ ರೀತಿ ಮಾಡ್ತಾರೆ ಅಂತ. ಇವಾಗ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿ ಮಾಡ್ಬೋದಾ ಅಂತ ಕೇಳಿದ್ರು, ಆಯ್ತು ಅಂತ ಹೇಳಿದೆ. ಸೊ ನೋಡ್ಬೇಕು ಇವಾಗ ಹೇಗೆ ಮಾಡ್ತಾರೆ ಅಂತ. ಕಲೈ ಅವರ ಕಲೆಯನ್ನು ನೋಡಿ ಇವಾಗ. ಸೊ ನೋಡಿ ಸ್ವಲ್ಪ ಕಲರ್ ಇಲ್ಲ, ಇದು ನಂದು ಶೇಡ್ ಎಲ್ಲ ಲೆಟರ್ಸ್ಗೆ ಕೊಟ್ಟುಬಿಟ್ಟು ಇಲ್ಲಿ ಒಂದು ಯುನಿಕ್ನೆಸ್ ನೀವು ನೋಡ್ಬೋದು. ಇವಾಗ ಏನು ಅಂದರೆ ನನ್ನ ಮಿಸಸ್ ಮತ್ತು ನನ್ನ ಹೆಸರನ್ನು ನಾನು ಹಾಕಿದೆ. ಇಲ್ಲಿ ಹೇಗೇನಾಗಿದೆ ನೋಡಿ, ಎಲ್ ಮತ್ತು ಎ ಥರ ಕಾಣುತ್ತೆ, ಇದು ಎ ಥರ ಕಾಣುತ್ತೆ. ಅದೇ ಹೀಗೆ ಮಾಡಿದರೆ ವಿ ಮತ್ತು ಎಲ್ ಥರ ಕಾಣುತ್ತೆ. ಸೊ ನೋಡ್ಬೋದು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಾವು ಚೆನ್ನೈಯಲ್ಲಿದ್ದೇವೆ, ನೋಡ್ಬೋದು ಚೆನ್ನೈಯಲ್ಲಿದ್ದೇವೆ. ಸೊ ಇಲ್ಲಿ ನನಗೆ ಒಂದು ಕಾಣ್ತು, ಓಕೆ, ಇಲ್ಲಿ ಊಟ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಏನು ಸ್ಪೆಷಲ್ ಅಂತ ಹೀಗೆ ನಾನು ಬಂದೆ, ಏನು ಗೊತ್ತಾಯ್ತಾ ನಿಮಗೆ? ಸೊ ಇಲ್ಲಿ ನೋಡಿ, ಪುನೀತ್ ರಾಜ್ಕುಮಾರ್ ನೋಡಿ. ಸೊ ಇಲ್ಲಿ ಇವರೆಲ್ಲ ಇದು ಊಟ ಎಲ್ಲ ಕೊಡ್ತಾ ಇದ್ದಾರೆ ನೋಡಿ. ಸೊ ನೋಡಿ ಇಲ್ಲಿ ನಾವು ಬಂದಾಗ ಇಲ್ಲಿ ನೋಡಿ ತಮಿಳ್ನಾಡು, ಇವರು ಇದು ಕೊಡ್ತಾ ಇದ್ದಾರೆ, ಇಲ್ಲಿ ಊಟ ಎಲ್ಲ ಕೊಡ್ತಾ ಇದ್ದಾರೆ. ಸೊ ನೋಡಿ ಅಭಿಮಾನಿಗಳು ತುಂಬಾ ಖುಷಿ ಆಗುತ್ತೆ ನಮ್ಗೆ ಇಲ್ಲೆಲ್ಲ ಈ ತರ ಎಲ್ಲ ನೋಡುವಾಗ. ಸೊ ನೋಡಿ ತುಂಬಾ ಅಂದ್ರೆ ಒಂದು ಮಾತಾಡ್ತಾರೆ ಕನ್ನಡದವ್ರು ಸಿಗೋದಿಲ್ಲ, ತುಂಬಾ ಅಪರೂಪ ಇಲ್ಲಿ ಅಲ್ಲ. ಬಟ್ ಇಲ್ಲಿ ಬಂದ್ಬಿಟ್ಟು ತಮಿಳ್ನಾಡಿನವರಿಗೆ ಊಟ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಸೊ ಇಂಥ ದೊಡ್ಡ ಮನಸ್ಸು ಎಲ್ರಿಗೂ ಬರಲ್ಲ. ಸೊ ಇಂಥ ದೊಡ್ಡ ಮನಸ್ಸಿಗೆ ಕೊಟ್ಟಿದ್ದು ಇವರಿಗೆ ತುಂಬಾ ಥ್ಯಾಂಕ್ಸ್. ಎಲ್ಲಾದ್ರೂ ಬೇರೆ ದೇಶಕ್ಕೆ ಹೋದಾಗ ಅಥವಾ ಬೇರೆ ಎಲ್ಲಾದ್ರೂ ಹೋದಾಗ ಕನ್ನಡದವ್ರು ಸಿಗೋದು ತುಂಬಾ ಒಂದು ಖುಷಿ ಆಗುತ್ತೆ. ಸೊ ನೋಡಿ, ನಾನು ಖುಷಿಯಾಗಿದ್ದು ನಮ್ಮ ಕನ್ನಡಿಗರ ಪವರ್ ಯಾವ ತರ ಇದೆ ಅಂತ. ಪವರ್ ಸ್ಟಾರ್ ಜೊತೆ ಪವರ್ ಇದೆ ನೋಡಿ. ಸೊ ನಾವು ಅಭಿಮಾನಿಗಳು ಏನ್ ಗೊತ್ತಾ, ಆ ಸ್ಟಾರ್ ಈ ಸ್ಟಾರ್ ಅಂತ ಹೇಳಿ ಕಿತ್ತಾಡ್ತೇವೆ. ಸೊ
ಕೆಲವೊಂದು ಅಭಿಮಾನಿಗಳು ನೋಡಿ ಇರ್ತಾರ, ಒಳ್ಳೆಯ ಕೆಲಸನೆಲ್ಲ ಮಾಡ್ತಾರೆ ನಮ್ಮ ಅಪ್ಪು ಸರ್ ತರ. ಸೊ ಅವರಿಗೆ ನಿಜವಾಗ್ಲೂ ದೇವ್ರು ಒಳ್ಳೇದ್ ಮಾಡ್ಲಿ. ನಿಜವಾಗ್ಲೂ ನನಗೆ ಆನೆಸ್ಟ್ ಆಗಿ ಹೇಳ್ತಾನೆ, ರೋಮ ಎಲ್ಲ ಸ್ಟ್ರೈಟ್ ಆಯ್ತು. ಅಂದ್ರೆ ನಿಜವಾಗ್ಲೂ ಈ ತರ ಕೂಡ ಒಂದು ಅಭಿಮಾನಿಗಳು ಇರ್ತಾರಲ್ವಾ. ಸೊ ನೋಡೋ, ಎಲ್ಲೋ ಒಂದು ಬೆಂಗಳೂರಿಂದ ಎಲ್ಲೋ ಒಂದು ಚೆನ್ನೈಗೆ ಬಂದು, ಅದು ಕೂಡ ಇಲ್ಲಿ ವೆಲಂಕಣಿ ನೋಡಿ, ಚರ್ಚ್ ಆಪೋಸಿಟ್ ಅಲ್ಲಿದ್ದಾರೆ ನೋಡಿ. ಸೊ ನೋಡಿ ಅಲ್ಲಿ ಟೆಂಪೋ ಕಾಣ್ತಾ ಇದೆ. ಎಲ್ರಿಗೂ ಆಲ್ಮೋಸ್ಟ್ ಮೇ ಬಿ ಒಂದೂವರೆ ಸಾವಿರ ಜನದ ಊಟ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಖುಷಿ ಆಗುತ್ತೆ ರೀ. ಸೊ ಒಂದು ಹೋಟೆಲ್ಗೆ ಬಂದ್ವಿ, ತುಂಬಾ ಚೆನ್ನಾಗಿದೆ ಊಟ. ಲಾಯ್ ಊಟ ಹೇಗಿದೆ? ಸೊ ಇವತ್ತು ನಾವು ಚರ್ಚ್ಗೆ ಹೋಗ್ತಾ ಇದ್ದೇವೆ. ನಿನ್ನೆ ಆಗಲಿಲ್ಲ ನಮಗೆ ಚರ್ಚ್ ಹೋಗ್ಲಿಕ್ಕೆ. ಆಲ್ಮೋಸ್ಟ್ ಎಲ್ಲರೂ ನಾವು ಒಂದೇ ರೀತಿಯ ಒಂದು ಡ್ರೆಸ್ಸನ್ನು ಹಾಕಿದ್ದೇವೆ. ಯಾಕಂದರೆ ಮತ್ತೆ ಪುನಃ ಬೇರೆ ಬೇರೆ ಡ್ರೆಸ್ಗಳನ್ನ ತಂದಿರಲಿಲ್ಲ ನಾವು. ಹಾಗೆ ತಮಿಳ್ನಾಡಲ್ಲಿ ನನಗೆ ತುಂಬ ಖುಷಿಯಾಗಿದ್ದು ಏನು ಗೊತ್ತಾ, ನೇಚರು. ತುಂಬಾ ಒಂದು ಬ್ಯೂಟಿಫುಲ್ ಆಗಿರೋ ನೇಚರು. ಯಾವಾಗಲೂ ಅಂದ್ಕೊಂಡಿದ್ದು ನಾನು ತಮಿಳ್ನಾಡು ಅಂದ್ಕೊಡ್ಲೆ ಸ್ವಲ್ಪ ಆ ಥರ ಈ ಥರ ಇರುತ್ತೆ ಅಂತ. ಬಟ್ ನಿಜವಾಗ್ಲೂ ಆನೆಸ್ಟ್ ಆಗಿ ಹೇಳ್ತಾನೆ, ಬ್ಯೂಟಿಫುಲ್ ಸ್ಟೇಟ್ ಅಂತಾನೆ ಹೇಳ್ತಾನೆ. ಇಲ್ಲಿ ಗುಡ್ಸಲ್ ಇದೆ, ಹಂಚಿನ ಮನೆ ಇದೆ, ಟ್ಯಾರೆಸ್ ಇದೆ, ದೊಡ್ಡ ದೊಡ್ಡ ಬಂಗ್ಲೆ ಇದೆ. ಸೊ ನಾನು ಯಾವಾಗ್ಲೂ ಅಂದ್ಕೊಂಡು ಇದೆ, ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡ ದೊಡ್ಡ ಒಂದು IT ಆಫೀಸ್ಗಳೆಲ್ಲ ಯಾಕೆ ತಮಿಳ್ನಾಡಿಗೆ ಬರ್ತಾರೆ ಅಂತ ಇವಾಗ ಗೊತ್ತಾಯ್ತು ನನಗೆ. ಸೊ ನೋಡಿ, ನಮ್ಗೆ ಆಕ್ಚುಲಿ ಇರೋದು ಏನು ಗೊತ್ತಾ, 2.5 ಗಂಟೆ ಇಲ್ಲಿಂದ ವೆಲಂಕಣಿಯಿಂದ ತಿರುಚನಪಳ್ಳಿ. ಬಟ್ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಒಟ್ಟಿಗೆ ಹೋಗ್ಲಿಕ್ಕೆ 5.5 ಗಂಟೆ ಬೇಕು. ಇವಾಗ ಟೈಮ್ ಎಷ್ಟಾಯ್ತು ಗೊತ್ತಾ, ಇವಾಗ 12 ಗಂಟೆ ಆಯ್ತು. ನಾವು ರೀಚ್ ಆಗೋ ಟೈಮು 5:30 ಆಗುತ್ತೆ. ಸೊ ಹೋಗ್ತಾ ಇದ್ದೇವೆ, ನೋಡ್ಬೋದು ನೀವು. ಸೊ ತುಂಬಾ ಅಂದ್ರೆ ಚೆನ್ನಾಗಿದೆ ರೋಡ್ ಆಕ್ಚುಲಿ. ನಮ್ಮ ಡ್ರೈವರ್ ಆಗಿರ್ಬೋದು ನೋಡಿ, ನಮ್ಮ ಇವರೆಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಅಲ್ಲಿ ನೋಡಿ, ಸೊ ಫೈನಲಿ ಒಂದು ಒಳ್ಳೆಯ ಸ್ಟೇಟ್ಗೆ ಬಂದಂತ ಒಂದು ಅನುಭವವನ್ನು ಇಟ್ಕೊಂಡು ಹೊರಗಡೆ ಹೋಗ್ತಾ ಇದ್ದೇವೆ, ಅಂದ್ರೆ ಮ್ಯಾಂಗ್ಳೂರ್ ಹೋಗ್ತಾ ಇದ್ದೇವೆ. ಸೊ ನೋಡಿ, ನಾವು ಇವಾಗ ಇಲ್ಲಿ ನಮ್ಮ ತಿರುಚರಪಳ್ಳಿ ಇದರಲ್ಲಿದೆ, ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೇವೆ. ಸೊ ನೋಡ್ಬೋದು ಅಲ್ಲಿ ಹಿಂದ್ಗಡೆ ಲಗೇಜ್ ಎಲ್ಲ ಇಟ್ಕೊಂಡು ನೋಡಿ. ಬಾಯ್. ಸೊ ತುಂಬಾ ಖುಷಿಯಾಗಿದ್ದಾರೆ ನೋಡಿ, ತುಂಬಾ ತಲೆಬಿಸಿಯಲ್ಲಿದ್ದಾರೆ ಅವರು. ಅಲ್ಲ ಮಾರ, ನಮ್ಗೆ ನೀವು ಮಂಗೆ ಮಾಡಿದ ಎಂದಾಯ್ತು? 6:45 ಟ್ರೈನ್ ಅಂತ ಹೇಳಿ 8:45 ಅಂತ ಹೇಳ್ತೀವಿ. ಈಗ ಇಲ್ಲಿ ಬಂದು ಮಂಗೆ ಮಾಡಿದ್ವಿ ನಿಮ್ಗೆ. ಒಂದು ನಿಮಿಷ. ಸೊ ಇವರಿಗೆ ನಾನು 6:45 ಅಂತ ಹೇಳಿ ಬೇಗ ಕರ್ಕೊಂಡು ಬಂದಿದ್ದೆ. ಆಕ್ಚುಲಿ ಇದ್ದದ್ದು ನಮ್ಮ ಟ್ರೈನು 8:45 ಆಯ್ತಾ. ಸೊ ಯಾಕೆ ಹೇಳಿದ್ದಂದ್ರೆ, ಅಲ್ಲ ಆನ್ ಟೈಮ್ ಯಾವಾಗ್ಲೂ ಇರೋದಿಲ್ಲ. ಸೊ ನಿಜವಾಗ್ಲೂ ಗೊತ್ತಿದೆಯಲ್ಲ ನಿಮಗೆ, ಡಾಗ್ ಸತೀಶ್ ವಿಷಯದಲ್ಲಿ ಅವರು ಎಷ್ಟು ಕಿರಿಕಿರಿ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇವರ ಮನೆಗೆ ಹೋಗುವಾಗ ಮದುವೆ ಮುಂಚೆ, ಸೊ ಇವಾಗ ಇವರಿಬ್ಬರಿಗೆ ಒಂದು ಒಳ್ಳೆ ಹೆಸರಿದೆ. ಯಾರಾದರೂ ನಿಮಗೆ ಮೀಟ್ ಆದರೆ ಇವರಿಬ್ಬರನ್ನ ಬೇಬಿ ಅಂತ ಕರಿಬಹುದು ಆಯ್ತಾ, ಅಫಿಷಿಯಲ್. ಇವರು ಬೇಬಿ ಅಂತ ಅವರನ್ನು ಕರೀತಾರೆ, ಅವರು ಬೇಬಿ ಅಂತ ಇವರನ್ನು ಕರೀತಾರೆ. ಸೊ ನನ್ನ ಬೇಬಿ ಅಲ್ಲಿದ್ದಾರೆ. ಸೊ ಇನ್ನೊಂದು ಲವ್ ಬರ್ಡ್ಸ್ ಇದ್ದಾರೆ ನೋಡಿ, ಇಲ್ಲೊಂದು ಲವ್ ಬರ್ಡ್ಸ್ ಇದ್ದಾರೆ ನೋಡಿ. ಸೊ ಇವರು ನಾವು ಹೊಸ ಲವ್ ಬರ್ಡ್ಸ್. ಇವಾಗ ವೆಲಂಕಣಿ ಬಂದ್ಮೇಲೆ ಇವಾಗ ಸ್ವಲ್ಪ ಒಂದು ಪ್ರೀತಿ ಚಿಗುರುಡಿತಾ ಇದೆ ಇವ್ರದ್ದು. ಸೊ ನೋಡಿ, ನಮ್ಮ ವಂದೇ ಭಾರತ್ ಚೆನ್ನೈಯಲ್ಲಿ. ಸೊ ನೋಡಿ, ಇವಾಗ ಅಟ್ ಪ್ರೆಸೆಂಟ್ ನಾವು ಚೆನ್ನೈಯಲ್ಲಿದ್ದೇವೆ. ವಂದೇ ಭಾರತ್ ಟ್ರೈನ್ ಬರ್ತಾ ಇದೆ. ಇದರ ಹೆಡ್ಲೈಟ್ ಹೆಂಗಿದೆ ಅಂದ್ರೆ, ಇಷ್ಟು ಸಣ್ಣ ಟ್ರೈನ್, ಇಷ್ಟು ಸಣ್ಣ ಲೈಟ್ ಆಕ್ಚುಲಿ. ನೋಡಿ ಎಷ್ಟು ಸಣ್ಣ ಅಂದ್ರೆ, ಫೋಕಸ್ ಹೆಂಗಿದೆ ಅಂದ್ರೆ ಒಬ್ಬ. ಸೊ ನೋಡಿ, ವಂದೇ ಭಾರತ್. ಕಂಫರ್ಟೇಬಲ್ ಫ್ಲೈಟ್ ರೀತಿ ಇದೆ ಸೀಟ್. ಇದರಲ್ಲಿ ಒಂದ್ಸರಿ ಹೋಗ್ಬೇಕು, ಇದರಲ್ಲಿ ಒಂದ್ಸರಿ ವ್ಲಾಗ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ನೋಡೋಣ ಆಗುತ್ತಾ ನೋಡೋಣ. ಸೊ ನೋಡಿ, ಇದು ಮೇ ಬಿ ನನ್ನ ಪ್ರಕಾರ ಫುಲ್ ಸಿಟ್ಟಿಂಗ್ ಏನ ಅಂತ.
ಫುಲ್ ಸಿಟ್ಟಿಂಗ್ ನೋಡಿ. ಚೆನ್ನೈಯಲ್ಲಿ ಒಂದು ಮಾತ್ರ ಏನು ಗೊತ್ತಾ, ಭಯಂಕರ ಇದು ಏನು ಹೇಳ್ತೇವೆ, ಮಸ್ಕಿಟೋ. ಅಬ್ಬಾ ನೋಡಿ, ಮೇ ಬಿ ಟ್ರೈನ್ ಸ್ಟಾಪ್ ಆಯ್ತು ಅಂತ ಕಾಣುತ್ತೆ. ಇನ್ನೂ ಒಂದು 10 ಬೋಗಿ ಇರಬೇಕು. ಎಲ್ಲ ಸಿಟ್ಟಿಂಗೇ ಇರೋದು ಇದರಲ್ಲಿ. ನೋಡಿ ಎಲ್ಲ ಹೆಂಗೆ ಅಂದರೆ ಆಟೋಮೆಟಿಕ್ ಡೋರ್ ಓಪನ್, ಆಟೋಮೆಟಿಕ್ ಡೋರ್ ಕ್ಲೋಸ್ ಎಲ್ಲ ಇದೆ. ಸೊ ನೋಡಿ, ಅಲ್ಲಿ ಓಪನ್ ಆಯಿತು ಡೋರು. ಇವಾಗ ಮೇಡಮ್ ಬಂದ್ರಲ್ಲ, ಸೊ ನೋಡಿ ಕ್ಲೋಸ್ ಆಗುತ್ತೆ ನೋಡಿ. ಮೇ ಬಿ ನೋಡಿ ಆಟೋಮೆಟಿಕ್ ಕ್ಲೋಸ್ ಆಯಿತು ಡೋರ್ ನೋಡಿ.